ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, 21ನೇ ಕಂತಿನ ಹಣ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಕಮೆಂಟ್ ಮಾಡಿ ಅಂತ. ಸಾಕಷ್ಟು ಜನ ನಮಗಿನ್ನೂ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿದ್ದೀರಾ. ಬಂದಿದೆ ಅಂತ ತುಂಬ ಕೆಲವು ಜನ ಮಾಡಿರೋದಷ್ಟೇ. ಹಾಗಾದರೆ ಯಾಕೆ ಬಂದಿಲ್ಲ, ಏನು ಬಂದಿಲ್ಲದವ್ರು ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ. ಬಂದಿಲ್ಲ ಅಂದರೆ ನೀವು ಏನೇನು ಮಾಡಬಹುದು, ಏನೇನು ಆಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಆದಾಗ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಆಲ್ರೆಡಿ 21ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿದೆ. ನಿಮಗೂ ಕೂಡ ಗೊತ್ತಿದೆ, ಕಳೆದ ಫ್ರೈಡೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸದಿಂದನೇ ಜಮೆ ಆಗಲಿಕ್ಕೆ ಶುರುವಾಗಿದೆ. ಬಟ್ ಅವತ್ತು ಕೇವಲ 5% ಮಹಿಳೆಯರಿಗೆ ಅಷ್ಟೇ ಜಮೆ ಮಾಡಿರೋದು. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ 20 ಕಂತಿನ ಹಣ ಜಮೆ ಮಾಡಿದರೆ ಪ್ರತಿ ಸತಿ ಜಮೆ ಮಾಡಿದಾಗಲೂ ಕೂಡ ಇದೇ ಥರ ಆಗುವಂಥದ್ದು. ಒಂದು ವೀಕಿಂದ ಒಂದು 10 ಡೇಸ್ವರೆಗೂ ಟೈಮ್ ತಗೋತಾರೆ. ಯಾಕಂದರೆ 1,24,00,000 ಜನ ಫಲಾನುಭವಿಗಳಿರೋದು ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆದು. ಸೊ ಎಲ್ರಿಗೂ ಕೂಡ ಒಟ್ಟಿಗೆ ಹಾಕೋದಿಲ್ಲ ಅವರು, ನಿಮಗೂ ಕೂಡ ಗೊತ್ತಿದೆ. DBT ಮುಖಾಂತರ ಆದರೂ ಕೂಡ ಇಷ್ಟು ಲಕ್ಷ ಜನಕ್ಕೆ ಹಾಕ್ಬೋದು ಅಂತ ಇರುತ್ತೆ. ಸೊ ರ್ಯಾಂಡಮ್ ಆಗಿ ಅಷ್ಟು ಲಕ್ಷ ಜನಕ್ಕೆ ಮಾತ್ರ ಬರೋದು. ಹಾಗಾಗಿ ಈ 21ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗಬೇಕು ಅಂದರೆ ಒಂದು ಮಿನಿಮಮ್ 10 ದಿನನಾದರೂ ಬೇಕು, ಟೈಮ್ ತಗೊಳುತ್ತೆ. 10 ದಿನದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನನಗೂ ಕೂಡ ಅರ್ಥ ಆಗುತ್ತೆ. ಈಗ ಯಾರಿಗೋ ಬಂದ್ಬಿಟ್ಟಿದೆ, ನಿಮ್ಮ ಮನೆ ಹತ್ರದವ್ರಿಗೆ ಬಂದಿದೆ, ನಿಮ್ಮ ಫ್ರೆಂಡ್ಸಿಗೆ ಬಂದಿದೆ, ನಿಮ್ಮ ರಿಲೇಟಿವ್ಸಿಗೆ ಬಂದಿದೆ, ಎಲ್ರಿಗೂ ಬಂದಿದೆ, ನನಗೊಂದೇ ಬಂದಿಲ್ಲ ಯಾಕಪ್ಪ ಏನು ಅಂತ ನಿಮಗೂ ಕೂಡ ಗೊಂದಲ ಇದ್ದೇ ಇರುತ್ತೆ. ಸೊ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಪ್ರತಿ ತಿಂಗಳು ಅಂದರೆ ಪ್ರತಿ ಕಂತಿನ ಹಣ ಜಮೆ ಆಗೋದು ಕೂಡ ಇದೇ ರೀತಿಯಲ್ಲ. ಸೊ ಹಾಗಾಗಿ ಖಂಡಿತ ವರಿ ಮಾಡಬೇಡಿ. ನಿಮಗೆ ಇಷ್ಟು ಕಂತಿನ ಹಣ ಕರೆಕ್ಟಾಗಿ ಬಂದಿದೆ, ನನಗೆ 20 ಕಂತಿನ ಹಣ ಬಂದಿದೆ ಅಂದರೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ 21ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ 10 ದಿನ ಆದಮೇಲೂ ಕೂಡ ನಿಮ್ಮ ಖಾತೆಗೆ 21ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಬ್ಯಾಂಕಲ್ಲಿ ಹೋಗಿ ಒಂದು ವಿಚಾರಿಸ್ಬೋದು. ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಲಿಂಕ್ ಆಗಿದೆಯಾ ಅಂತ. ಯಾಕಂದರೆ ಇದು ಕೂಡ ಕಂಪಲ್ಸರಿ ಮಾಡಿದರು. ನಿಮ್ಮ ಏನು ಲಿಂಕ್ ಆಗಿರುತ್ತೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಏನು ಲಿಂಕ್ ಮಾಡಿಸಿರ್ತೀರ ಆ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸಿರ್ಲೇಬೇಕು. ಸೊ ಅದು ಕೂಡ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು. ಅಥವಾ ನಿಮ್ಮ ರೇಷನ್ ಕಾರ್ಡ್, ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಿದ್ದಾರೆ, ನಿಮ್ಮ BPL ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ, ಕ್ಯಾನ್ಸಲ್ ಆಗಿದೆಯಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ಇವೆರಡೂ ಕೂಡ ಈ ಕರೆಕ್ಟಾಗಿ ಆಗಿದೆ ಅಂತಂದರೆ ನೀವು ನಿಮ್ಮ ಹತ್ತಿರದ ತಾಲೂಕು ಪಂಚಾಯಿತಿ ಆಫೀಸ್ಗೆ ಹೋಗಿ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ನಲ್ಲಿ ವಿಚಾರಿಸ್ಬೋದು. ಯಾಕಪ್ಪ ಅಂತಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ, ಡೈರೆಕ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದಿಲ್ಲ. ಸೊ ತಾಲೂಕು ಪಂಚಾಯಿತಿ ಆಫೀಸಿಂದ ಬರೋದ್ರಿಂದ ಅಲ್ಲೂ ಕೂಡ ಕೆಲವು ಡಾಕ್ಯುಮೆಂಟೇಷನ್ಸ್ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಹೋಗಿ ವಿಚಾರಿಸ್ಬೋದು, ನನಗೆ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ. ಅವಾಗ ಅವ್ರು ಹೇಳ್ತಾರೆ, ಚೆಕ್ ಮಾಡಿ ನಿಮ್ದೇನಾದರೂ ಲಿಂಕ್ ಆಗಿಲ್ವಾ ಅಥವಾ KYC ಆಗಿಲ್ವಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಹೇಳ್ತಾರೆ. ಸೊ 10 ದಿನ ವೆಯ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಅಷ್ಟು ನಿಮಗೆ ಎಲ್ಲ ಕಂತಿನ ಹಣ ಬಂದಿದೆ, ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂದರೆ ಒಂದು 10-12 ದಿನ ವೆಯ್ಟ್ ಮಾಡಿ, ಖಂಡಿತ ಬರುತ್ತೆ. ಅದಾದಮೇಲೂ ಕೂಡ ಬಂದಿಲ್ಲ ನನಗೆ ಅಂತಂದರೆ ನೀವು ನಾನು ಹೇಳಿದ ಕೆಲಸ ಮಾಡ್ಬೋದು. ಒಂದು ಬ್ಯಾಂಕಲ್ಲಿ ವಿಚಾರಿಸ್ಬೋದು ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಏನು ಅಂತ. ಸೊ ಇದೆಲ್ಲ ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸ್ಲೇಬೇಕು. KYC ಆಗಿದೆಯಾ ಇದೆಲ್ಲದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ 21ನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಸಮಾಧಾನ ಸಿಗುತ್ತೆ. ಹಾಗೆ 22ನೇ ಕಂತಿನ ಹಣದ್ರ ಬಗ್ಗೆ ಕೂಡ ಅಪ್ಡೇಟ್ ನಾನು ನಿಮಗೆ ತಿಳಿಸಿದ್ದೆ, ಅದು ಕೂಡ ಪ್ರೊಸೆಸಿಂಗಲ್ಲಿದೆ. ಈ ತಿಂಗಳು ಎಂಡಿಂಗ್ ಅಂದರೆ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ 22ನೇ ಕಂತಿನ ಹಣ ಕೂಡ ಜಮೆ ಮಾಡ್ತಾರೆ. ಐ ಹೋಪ್ ಈ ಸತಿ ಹಬ್ಬಕ್ಕೆ ಮುಂಚೆನೇ ಜಮೆ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ, ಹಬ್ಬದ ಖರ್ಚಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡಿದರು, ಬಟ್ ಅವತ್ತೆಲ್ಲರ ಕೈಗೂ ಬರಲಿಲ್ಲ ಹಣ. ಸೊ ಹಾಗಾಗಿ ಈ ಗೌರಿ ಗಣೇಶ ಹಬ್ಬದಷ್ಟೊತ್ತು ಮುಂಚೆನೇ ಜಮೆ ಮಾಡಿದ್ರೆ ಖಂಡಿತ ನಮ್ಮ ಮಹಿಳೆಯರಿಗಾಗಿರ್ಬೋದು ಅಥವಾ ಈ ಗಣೇಶ ಹಬ್ಬಕ್ಕೆ ಖರ್ಚುಗಳಿಗೆ, ಗೌರಿ ಗಣೇಶ ಹಬ್ಬಕ್ಕೆ ಒಂದು ಬಾಗಿನ ಕೊಟ್ಟಂಗೆ ಆಗುತ್ತೆ. ಸೊ ಐ ಹೋಪ್ ನೋಡೋಣ, ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಬಂದರೆ ಖಂಡಿತ ಖುಷಿ ಆಗುತ್ತೆ. ಸೊ ಕಮೆಂಟ್ ಮಾಡಿ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಬಂದಿಲ್ಲ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ. 10 ಡೇಸ್ ಅಂದರೆ ಈಗ ಶುಕ್ರವಾರದಿಂದ 10 ದಿನ
ಒಳಗಾಗಿ ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ. ಒಬ್ರಿಗೆ ಬೇಗ ಬರುತ್ತೆ, ಒಬ್ರಿಗೆ ಲೇಟಾಗಿ ಬರುತ್ತೆ ಅಷ್ಟೇ, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಇದಾಗಿತ್ತು ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದೊಂದೇ ಅಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರುವಂತಹ ಯೋಜನೆ ಬಗ್ಗೆ ಆಗಿರ್ಬೋದು, ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.